ಕಲಬುರಗಿ ನಗರದಲ್ಲಿ ಪತ್ರಿಕೆ ಭವನದಲ್ಲಿ ಇವತ್ತು ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡೋದೇನೆಂದರೆ ನಿನ್ನೆ 4ನೇ ತಾರೀಕು ಮಧ್ಯಾಹ್ನ ಹೊತ್ತಿಗೆ ಭಾರತೀಯ ಜನತಾ ಪಕ್ಷದ SC ಮೋರ್ಚಾದ ಉಪಾಧ್ಯಕ್ಷರಾದಂಥ ಅಂಬಾರ MK ಚಲಗೇರಿ ಅವರು ಭಾರತೀಯ ಜನತಾ ಪಕ್ಷದ ಪರವಾಗಿ ಮತ್ತು 3ನೇ ತಾರೀಕು ನಡೆದಂಥ ಸೇಡಂ ತಾಲೂಕಿನಲ್ಲಿ ಜಿಲ್ಲಾ ಮಟ್ಟದ ಮಾದಿಗರ ಒಂದು ಬೃಹತ್ ಸಮಾವೇಶ ಮಂದಾಕೃಷ್ಣ ಮಾದಿಗ ಅಣ್ಣವರು ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ಭಾರತೀಯ ಜನತಾ ಪಕ್ಷವನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಕಾರ್ಯಕ್ರಮದಲ್ಲಿ ಸುಮಾರು ಮಾದಿಗ ಸಮಾಜವರು 30,000ಕ್ಕಿಂತ ಅಧಿಕ ಜನಸಂಖ್ಯೆ ಅಲ್ಲಿ ಸೇರ್ಪಡೆಯಾಗಿತ್ತು. ಆ ಕಾರ್ಯಕ್ರಮವನ್ನು ಸೇರೋದಕ್ಕಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷರಾದಂಥ ಅಂಬಾರ MK ಚಲಗೇರಿ ಅವರು ಆ ಕಾರ್ಯಕ್ರಮದ ನಿಮಿತ್ತವಾಗಿ ಅಭಿನಂದನೆ ಸಲ್ಲಿಸುವ ಸಲುವಾಗಿ ಪತ್ರಿಕೆ ಭವನದಲ್ಲಿ ನಿನ್ನೆ ಪತ್ರಿಕೆ ಭವನದಲ್ಲಿ ಬಂದು ನಾವು ಕೂಡ ಇವತ್ತು ಅದು ಅವರು ಹಲ್ಲೆ ಮಾದಿಗ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ ಒತ್ತಿ, ಮಾದಿಗ ಸಮಾಜ BJP ಪಕ್ಷಕ್ಕೂ ಒತ್ತಿ ಇಟ್ಟಿಲ್ಲ. ಹಾಗಾಗಿ ನಾವು ಮಾದಿಗ ಸಮಾಜದವರು ಯಾವ ಪಕ್ಷಕ್ಕೆ ನಾವು ಒತ್ತಿ ಇಟ್ಟಿಲ್ಲ. ಹಾಗಾಗಿ ತಿಳ್ಕೊಳ್ಬೇಕು, ನಾವು ಯಾವುದೇ ಪಕ್ಷದಾಗಿರಲಿ, ನೀವು ಕಾಂಗ್ರೆಸ್ ಪಕ್ಷದಾಗಿದ್ದಂಥ ಮಾದಿಗ ಸಮಾಜದವ್ರೇನು ಇದ್ದೀರಿ ನಮ್ಮವರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಯುವಕರು, ಕಾಂಗ್ರೆಸ್ ಪಕ್ಷದಿಂದ ಈ ಮಾದಿಗ ಸಮಾಜಕ್ಕೆ ನ್ಯಾಯ ಸಿಕ್ಕಿತ್ತು, ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಸಮಾಜಕ್ಕೆ ಎಲ್ಲ ರೀತಿಯಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳಾಗಿವೆ ಅಂದ್ರೆ ನೀವು ನಿಮ್ಮ ಪಕ್ಷದ ಪರವಾಗಿ, ನಿಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ನೀವು ಸಕ್ರಿಯವಾಗಿ ನಿಷ್ಠೆಯಿಂದ ಕೆಲಸ ಮಾಡಿ, ನಮ್ಮದೇನು ಅಭ್ಯಂತರ ಇಲ್ಲ. ಇವತ್ತು BJP ಪಕ್ಷದಿಂದ ನಮ್ಮ ಸಮುದಾಯಕ್ಕೆ ಏನು ನ್ಯಾಯ ಸಿಕ್ಕದ, ಈ BJP ಪಕ್ಷದಿಂದ ಮುಂದೆ ಬರುವಂಥ ದಿನಗಳಲ್ಲಿ ನಮ್ಮ BJP ಪಕ್ಷದಿಂದ ಮಾದಿಗ ಸಮುದಾಯಕ್ಕೆ ಏನು ನ್ಯಾಯ ಸಿಕ್ಕದ ಅಂತ ತಿಳ್ಕೊಂಡು ನಾವು ನಮ್ಮ ಸಮುದಾಯವರ ಮೇಲೆ ಮಾಡೋದು ತಪ್ಪಾಗ್ತದೆ ಈ ಮಾಧ್ಯಮ ಮೇಲೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ನಮ್ಮ ಸಮಾಜದ ಮುಖಂಡರೇ ಹಲ್ಲೆ ಮಾಡಿರಂಬೋದು ನಮ್ಮ ಅಂಬಾರ MK ಚಲಗೇರಿ ಅವರು ನಮ್ಮೆಲ್ಲ ಸಮಾಜದ ಮುಖಂಡರಿಗೆ, ಯುವಕರಿಗೆ ಮತ್ತು ಪಕ್ಷದ ಕಾರ್ಯಕರ್ತರಿಗೆ ತಿಳಿಸಿದ ಮೇಲೆ ನಮಗೆಲ್ಲ ಗೊತ್ತಾದ್ಮೇಲೆ ನಾವೆಲ್ಲರೂ ಬಂದೀವಿ. ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ಹೇಳಕ್ಕೆ ಇಷ್ಟಪಡ್ತೀವಿ, ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಮಾಡಿರಿ, ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡಿ ಅಂತ ಹೇಳ್ತಾರೆ. ವಿಜಯಕುಮಾರ್ G. ರಾಮಕೃಷ್ಣ ಅವರಿಗೆ ಇಲ್ಲಿವರೆಗೂ ಗ್ರಾಮೀಣ ಮತಕ್ಷೇತ್ರದಾಗ ಮಾದಿಗ ಸಮಾಜ ಟಿಕೆಟೇ ಕಟ್ಟಾಗಿದ್ದಿಲ್ಲ. ಗ್ರಾಮೀಣ ಮತಕ್ಷೇತ್ರದ ವಿಜಯಕುಮಾರ್ G. ರಾಮಕೃಷ್ಣ ಅವರು ಟಿಕೆಟ್ ಕಟ್ ಮಾಡಿದ್ರು. ಅದು ನ್ಯಾಯ ಸಿಗ್ತಾ ಕಾಂಗ್ರೆಸ್ ಪಕ್ಷದಿಂದ? ಕಾಂಗ್ರೆಸ್ ಪಕ್ಷ ಮಾಡೋದು ಅನ್ಯಾಯನೇ ಅಲ್ಲ. ಇವತ್ತು ಎಲ್ಲ ಹನುಮಂತ ಅವರು ರಾಜ್ಯಸಭೆ ಸದಸ್ಯರಿದ್ದರು, ಅವರನ್ನು ಮುಂದುವರಿಸ್ಬೋದಾಗಿತ್ತು. ಖರ್ಗೆ ಸಾಹೇಬರಾಗಿರ್ಬೋದು, ಇವತ್ತು ರಾಜ್ಯ ಉಪಾಧ್ಯಕ್ಷರಾದ ರಾಜ್ಯಾಧ್ಯಕ್ಷರ DK ಶಿವಕುಮಾರ್ ಆಗಿರ್ಬೋದು, ಯಾರೇ ಸಿದ್ದರಾಮಯ್ಯ ಅವರಾಗಿದ್ದು, ಎಲ್ಲ ಹನುಮಂತವರಿಗೆ ರಾಜ್ಯಸಭಾ ಸದಸ್ಯರಲ್ಲಿ ಮುಂದುವರಿಸ್ಬೋದಾಗಿತ್ತು. ಯಾಕೆ ಅವರನ್ನು ತೆಗೆದು ಮತ್ತೊಬ್ಬರನ್ನು ಮತ್ತು ಬೇರೆಯವರಿಗೆ ರಾಜ್ಯಸಭಾ ಸದಸ್ಯರು ಮಾಡಬೇಕಾಗಿತ್ತು? ಇದು ಕಾಂಗ್ರೆಸ್ ಪಕ್ಷದಿಂದ ಅದು ಅನ್ಯಾಯ ಅಲ್ಲ. ಇವತ್ತು ಮೊನ್ನೆ 3ನೇ ತಾರೀಕು ಮಂದಾಕೃಷ್ಣ ಮಾದಿಗಣ್ಣವರು ಇವತ್ತು ವೇದಿಕೆ ಹಂಚ್ಕೊಂಡು ಮಾತಾಡೋರು ಸದಾಶಿವ ಆಯೋಗದ ವರದಿ ಬಗ್ಗೆದಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಸುಮಾರು 100 ಬಾರಿನ ಅಲ್ದಾಡಿನಿ, ಆದರೂ ಕೂಡ ಸದಾಶಿವ ಆಯೋಗದ ವರದಿ ಅಡೆತಡೆ ಮಾಡಿದವರು ಯಾರಾದರೂ ಅವರು ಮಲ್ಲಿಕಾರ್ಜುನ ಖರ್ಗೆ ಅಂತ ಅವರು ಬಹಿರಂಗವಾಗಿ ವೇದಿಕೆ ಮುಖಾಂತರ ಹೇಳಿಕೆ ಕೊಟ್ಟರೆ ಯಾರು ಮಂದಾಕೃಷ್ಣ ಅಣ್ಣವರು. ಇವತ್ತು ನಾವು ಯುವಕರು ಮತ್ತು ನಾವು ಗಲ್ಲಿಗಳದಾಗ, ಹಳ್ಳಿಗಳದಾಗ, ಗ್ರಾಮಗಳದಾಗ, ತಾಲೂಕು ಮಟ್ಟದಾಗ, ಜಿಲ್ಲಾ ಮಟ್ಟದ ಸಂಘಟನೆ ಕಟ್ಟಿದವರು ನಾವು. ಇವತ್ತು ಭಾರತ ದೇಶದಂಥ ಸಂಘಟನೆಯನ್ನು ಇಡೀ ಭಾರತ ದೇಶ ಎಲ್ಲ ರಾಜ್ಯದಲ್ಲಿ ಸಂಘಟನೆ ಕಟ್ಟದಂಥ ವ್ಯಕ್ತಿ ಯಾರಾದರೂ ಮಂದಾಕೃಷ್ಣ ಅಣ್ಣವರು. ಯಾವ ಪಕ್ಷಲಿಂತ ಈ ಸಮಾಜಕ್ಕೆ ನ್ಯಾಯ ಸಿಗ್ತದೆ ಎಂಬುದು ನಮಗಿಂತ ಜ್ಞಾನಿ ಅವರದಾರ ಮಂದಾಕೃಷ್ಣ ಅಣ್ಣವರು. ಅವರು ಈ ಸಮಾಜ ಆಗೋಗುಗಳ ಬಗ್ಗೆ ಅವ್ರಿಗೆ ಅರಿವು. ಈ ಸಮಾಜಕ್ಕೆ ಯಾವ ಪಕ್ಷಕ್ಕೆ ನಾವು ಈ ಮಾದಿಗ ಸಮಾಜ ಬೆಂಬಲ ಮಾಡಿದ್ರೆ ಈ ಸಮಾಜಕ್ಕೆ ನ್ಯಾಯ ಸಿಗ್ತಂಬೋದು ಅದನ್ನು ನಾವು ಅರ್ಥಕೊಂಡು ಒಬ್ಬ ರಾಷ್ಟ್ರ ನಾಯಕರು ಮಂದಾಕೃಷ್ಣ ಮಾದಿಗಣ್ಣವರು ಇವತ್ತು ದೇಶಾದ್ಯಂತ ಸಂಘಟನೆ ಕಟ್ಟಿದವರು. ಹಾಗಾಗಿ ಅವರ ಮಾದಿಗ ಮಂದಾಕೃಷ್ಣ ಅವರು ಯಾವ ಪಕ್ಷಕ್ಕೆ ಆ ಪಕ್ಷಕ್ಕೆ ನಾವು ಬೆಂಬಲ ಸೂಚಿಸಬೇಕಂತ ನಾವು ಕೂಡ ನಿರ್ಧಾರ ಮಾಡೀವಿ. ಹಾಗಾಗಿ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ಸೂಚಿಸ್ತೀವಿ. ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ನಾವು ಮತದಾನ ಮಾಡಬೇಕಂತೇಳಿ ಎಲ್ಲ ಮಾದಿಗ ಸಮಾಜದ ಕುಲ ಬಾಂಧವರಲ್ಲಿ ನಾವು ವಿನಂತಿ ಮಾಡ್ಕೊಳ್ತೀವಿ. ರಾಜೇಶ್ ಕಟ್ಟಿಮನಿ.